ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 196 ರನ್ ಟಾರ್ಗೆಟ್ ಬೆನ್ನತ್ತಿ ಗೆದ್ದಿದೆ ಇದೀಗ ಇಂಡಿಯಾ. ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಭಾರತದ ಪರ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. 5 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿತು ಭಾರತ. ಸೆಮಿಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ ಇದೀಗ ಇಂಡಿಯಾ. 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಭಾರತ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದಂತಹ ಪಂದ್ಯ ಇದು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದ್ದ ಭಾರತ 20 ಓವರ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಗಳಿಸಿದ್ದ WY. 5 ವಿಕೆಟ್ ನಷ್ಟಕ್ಕೆ 199 ರನ್ ಬಾರಿಸಿ ಜಯವನ್ನು ದಾಖಲಿಸಿದೆ ಭಾರತ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಫೋನ್ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಆಶಿಕ್, 5 ವಿಕೆಟ್ ನಷ್ಟಕ್ಕೆ 199 ರನ್ ಬಾರಿಸಿ ಜಯವನ್ನು ದಾಖಲಿಸಿದೆ ಭಾರತ. ಡೀಟೇಲ್ಸ್ ನೀಡೋದಾದ್ರೆ ಸುದೀಪ್, ಈ ಬಾರಿಯ T20 ವಿಶ್ವಕಪ್ನಲ್ಲಿ ಏಷ್ಯಾದಿಂದ ಯಾವುದೇ ತಂಡಗಳು ಸೆಮಿಫೈನಲ್ ತಲುಪಲ್ಲ ಅನ್ನುವಂತ ಚರ್ಚೆಗಳು ಶುರುವಾಗಿತ್ತು. ನಿನ್ನೆ ಪಾಕಿಸ್ತಾನ ಕಳಪೆ ಪ್ರದರ್ಶನ ನೀಡಿ ಟೂರ್ನಮೆಂಟ್ ಇಂದ ಹೊರಬಿದ್ದ ಸಂದರ್ಭದಲ್ಲಿ ಭಾರತವು ಕೂಡ ಉಳಿದಿದ್ರೆ ಏಷ್ಯಾದಿಂದ ಯಾವುದೇ ತಂಡ T20 ಸೆಮಿಫೈನಲ್ಗೆ ಲಗ್ಗೆ ಇಡದೆ ಬಹಳ ಒಂದು ಕಳಪೆ ಕುಖ್ಯಾತಿಯನ್ನ ದಾಖಲಿಸುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಭಾರತ ಇವತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಬಹಳ ಅಮೋಘ ಪ್ರದರ್ಶನವನ್ನ ನೀಡಿ ಅದ್ದೂರಿಯಾಗಿರುವಂತಹ 5 ವಿಕೆಟ್ಗಳ ಗೆಲುವನ್ನ ದಾಖಲಿಸಿರುವಂತದ್ದು. ಕಳೆದ ಈ ಒಂದು ಸೂಪರ್ 8 ಮ್ಯಾಚ್ ನಲ್ಲಿ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋತ ನಂತರ ಭಾರತದ ಆಟಗಾರರ ಮೇಲೆ ಬಹಳಷ್ಟು ಒತ್ತಡ ಇತ್ತು. ಈ ಬಾರಿ ನಂತರದ 2 ಪಂದ್ಯಗಳನ್ನ ಗೆಲ್ಲುವಂತ ಒತ್ತಡದಲ್ಲಿ ಭಾರತದ ಆಟಗಾರರಿದ್ರು. ಜಿಂಬಾಬ್ವೆ ವಿರುದ್ಧವೂ ಕೂಡ ಅದೇ ಒತ್ತಡದಲ್ಲಿ ಕಣಕ್ಕಿಳಿದ್ರು. ಆ ಪಂದ್ಯವನ್ನು ಕೂಡ ಗೆದ್ದರು. ಇವತ್ತಿನ ಪಂದ್ಯ ಬಹಳ ಒಂದು ಮಿನಿ ಫೈನಲ್ ಅಂತಾನೆ ಕನ್ಸಿಡರ್ ಮಾಡಲಾಗಿತ್ತು. ವೆಸ್ಟ್ ಇಂಡೀಸ್ಗೂ ಕೂಡ ಗೆಲುವು ಅನಿವಾರ್ಯವಿತ್ತು, ಭಾರತಕ್ಕೂ ಕೂಡ ಅಂದ್ರೆ ನಮಗೂ ಕೂಡ ಗೆಲುವು ಅನಿವಾರ್ಯವಿತ್ತು. 196 ಗುರಿಯನ್ನ ಬೆನ್ನಟ್ಟದಂತಹ ಭಾರತ 5 ವಿಕೆಟ್ಗಳ ನಷ್ಟದಲ್ಲಿ ಇವತ್ತು ಒಂದು ಗೆಲುವನ್ನ ಸಾಧಿಸಿ ಈ ವರ್ಷ ಈ ಒಂದು ಎಡಿಷನ್ ನ T20 ವರ್ಲ್ಡ್ ಕಪ್ ಗೆ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುವಂತದ್ದು. ಇವತ್ತಿನ ಪಂದ್ಯದಲ್ಲಿ ಒಬ್ಬ ಬ್ಯಾಟರ್ಗಳ ಮೇಲೆ ಬ್ಯಾಟ್ಸ್ಮನ್ ಗಳ ಮೇಲೆ ಭಾರತ ಒಂದು ತನ್ನ ಅವಲಂಬಿತವನ್ನ ತೋರಿಸಿರುವಂತದ್ದು. ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಕಣಕ್ಕಿಳಿದು ಕೊನೆವರೆಗೂ ಕೂಡ ವಿನ್ನಿಂಗ್ ರನ್ ಅನ್ನ ಬಾರಿಸಿ ಇವತ್ತಿನ ಪಂದ್ಯದಲ್ಲಿ ಒಂದು ಹೀರೋ ಆಗಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಪಡೆದುಕೊಂಡು ಹೀರೋ ಆಗಿ ಹೊರಹೊಮ್ಮಿರುವಂತದ್ರ ಜೊತೆಗೆ ಭಾರತದ ಒಂದು ಮಿಡಲ್ ಓವರ್ಗಳಲ್ಲಿ ನಮ್ಮ ಭಾರತದ ಬೌಲರ್ಗಳು ತೋರಿಸಿರುವಂತ ಟೆಂಪರ್ಮೆಂಟ್ ಏನಿತ್ತು, ಆ ಟೆಂಪರ್ಮೆಂಟ್ ಕೂಡ ಬಹಳಷ್ಟು ಶ್ಲಾಘನೀಯ. ಬೂಮ್ರಾ ಇರ್ಬೋದು ಅಥವಾ ಮೊದಲನೇ ವಿಕೆಟ್ ಅನ್ನ ತಂದುಕೊಟ್ಟಂತಹ ವರುಣ್ ಚಕ್ರವರ್ತಿ ಇರ್ಬೋದು, ಜೊತೆಗೆ ಹಾರ್ದಿಕ್ ಪಾಂಡ್ಯ ಸ್ಲೋ ಬೌನ್ಸರ್ ಗಳನ್ನ ಆಗ್ತಾ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಗಳನ್ನ ಕನ್ಫ್ಯೂಷನ್ ಮಾಡಿದಂತ ಸಂದರ್ಭ ಏನಿತ್ತು ಅವೆಲ್ಲವೂ ಕೂಡ ಇವತ್ತಿನ ಪಾಸಿಟಿವ್ ಸೈನ್ಗಳು. ಅದರ ಜೊತೆಗೆ ಚೇಜ್ಗೆ ಬಂದಂತ ಸಂದರ್ಭದಲ್ಲಿ ಓಪನರ್ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜೀವಿ ಸ್ಯಾಮ್ಸನ್ ಮೇಲೆ ಬಹಳಷ್ಟು ಒತ್ತಡ ಇತ್ತು. ಆದ್ರೆ ಕಳೆದ 3-4 ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಕಳಪೆ ಪ್ರದರ್ಶನವನ್ನ ಏನ್ ನೀಡಿದ್ರು ಇವತ್ತು ಕೂಡ ಅದೇ ರೀತಿಯಾಗಿರುವಂತ ಪ್ರದರ್ಶನ ಮುಂದುವರೆದಿರುವಂತದ್ದು. ಆದ್ರೆ ಮತ್ತೊಂದು ಎಂಡ್ ಇಂದ ಸಂಜೀವಿ ಸ್ಯಾಮ್ಸನ್ ಬಹಳ ಸ್ಟ್ರಾಂಗ್ ಆಗಿ ಬಹಳ ಕಾನ್ಫಿಡೆಂಟ್ ಕಟ್ಟರು. ಬರೋಬ್ಬರಿ 97 ರನ್ಗಳನ್ನ 51 ಎಸೆತಗಳಲ್ಲಿ ಪೇರಿಸಿ ಭಾರತಕ್ಕೆ ಇವತ್ತು ಗೆಲುವನ್ನ ತಂದುಕೊಟ್ಟಿರುವಂತದ್ದು. ಈ ಗೆಲುವಿನ ಮೂಲಕವಾಗಿ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಇಡ್ತಾ ಇರುವಂತದ್ದು. ಮಾರ್ಚ್ 5ನೇ ತಾರೀಕು ವಾಂಖೇಡೆಯ ಮುಂಬೈನ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ನ ಗ್ರೂಪ್ 2ನೇ ಗ್ರೂಪ್ ನಲ್ಲಿ ಇರುವಂತಹ ಮೊದಲ ತಂಡವಾಗಿರುವಂತಹ ಇಂಗ್ಲೆಂಡ್ ನನ್ನ ಸೆಮಿಫೈನಲ್ ನಲ್ಲಿ ಎದುರಿಸೋದಕ್ಕೂ ಈ ಕ್ಷಣದಿಂದ ಅವರು ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಆಶಿಕ್, ಸೆಮಿಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದ್ದ ಇಂಡಿಯಾ ಇದೀಗ ಮುಂದಿನ ಆಟಕ್ಕೆ ಯಾವ ರೀತಿಯ ಒಂದು ಪ್ರೋಸೆಸ್ ಇರುತ್ತೆ ಅಂತ? ಖಂಡಿತ ಸುದೀಪ್, ಅಂದ್ರೆ ಈಗಾಗಲೇ 4 ತಂಡಗಳು ಸೆಮಿಫೈನಲ್ಗೆ ತಮ್ಮ ಜಾಗವನ್ನ ಖಚಿತಪಡಿಸಿಕೊಂಡಿರುವಂತದ್ದು. ಮೊದಲನೇ ಗುಂಪಿನಲ್ಲಿ ಸೌತ್ ಆಫ್ರಿಕಾ ಮತ್ತು ಇವತ್ತು ಗೆದ್ದಿರುವಂತಹ ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಟ್ರೆ, 2ನೇ ಗುಂಪಿನಿಂದ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿರುವಂತದ್ದು. ಸೆಮಿಫೈನಲ್ ಅನ್ನ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಡಿದ್ರೆ ಮಾರ್ಚ್ 4ನೇ ತಾರೀಕು, ಮಾರ್ಚ್ 5ನೇ ತಾರೀಕು ಭಾರತ ಮತ್ತು ಇಂಗ್ಲೆಂಡ್ ಸೆಣಸಾಡುತ್ತೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಈ ಒಂದು ಬಹಳ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯವನ್ನು ಆಡಿದಂತಹ ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಅಂತಂದ್ರೆ ಮತ್ತಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ. ಹೀಗಾಗಿ 5ನೇ ತಾರೀಕು ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ
ಭಾರತ ಯಾವ ರೀತಿಯ ಪ್ರದರ್ಶನ ನೀಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತದೆ ಅನ್ನುವಂಥ ಕುತೂಹಲ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ನಿಜಕ್ಕೂ ಮೂಡಿರುತ್ತೆ. ಆದ್ರೆ ಆ ಒಂದು ಕ್ರೀಡಾಂಗಣದಲ್ಲಿ ಭಾರತ ಗೆಲುವಿನ ಪರ್ಸೆಂಟೇಜ್ ಅನ್ನ ಜಾಸ್ತಿ ಹೊಂದ್ಕೊಂಡಿದೆ. ಹೀಗಾಗಿ ಅಲ್ಲಿ ಗೆಲುವಿನ ಫೇವರೇಟ್ ಆಗಿ ಭಾರತನೇ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇಂಗ್ಲೆಂಡ್ ವಿರುದ್ಧ ಯಾವ ತರ ಆ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಕಣಕ್ಕಿಳಿಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಈಗಾಗಲೇ ಡಗೌಟ್ ಅಲ್ಲಿ ಅಥವಾ ಟೀಮ್ ಕೋಚ್ ಗಂಭೀರ್ ಆಗಿರ್ಬೋದು, ಕ್ಯಾಪ್ಟನ್ ಸೂರ್ಯಕುಮಾರ್ ಆಗಿರ್ಬೋದು, ಅಥವಾ ಇದೇ ಪ್ಲೇಯಿಂಗ್ 11 ಅನ್ನ ಇಟ್ಕೊಂಡು ಅವತ್ತು ಕೂಡ ಕಣಕ್ಕಿಳಿಯುತ್ತಾ ಅನ್ನುವಂಥ ಚರ್ಚೆಗಳು ಈಗಲೇ ಶುರುವಾಗಿರುವಂತದ್ದು. ಏನೇ ಇದ್ರೂ ಕೂಡ ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ ಸೆಮಿಫೈನಲ್ ಗೆದ್ದು ಫೈನಲ್ ಅಲ್ಲೂ ಕೂಡ ದಾಪುಗಾಲಿಟ್ಟು ಫೈನಲ್ ನಲ್ಲಿ ಟ್ರೋಫಿ ಕೂಡ ಗೆಲ್ಲಲಿ ಅನ್ನುವಂತ ಶುಭಾಶಯಗಳು ಇದೀಗ ಕ್ರೀಡಾಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಸುದೀಪ್, ಧನ್ಯವಾದ ಆಶಿಕ್ ಡೀಟೇಲ್ಸ್ಗೆ.